ಹಾಂ ಸರ್. ಹೆಡ್ಲೈಟ್ ಯೂಸ್ ಮಾಡಲ್ಲ ನಾನು. ಅದು ಯೂಸ್ ಮಾಡಲ್ಲ. ಅಲ್ಲ ಸರ್, ಏನು ಗೊತ್ತಾ, ಅಲ್ಲಲ್ಲ, ಅದು ಏನಂತ ಹೇಳ್ತೀನಿ ಕೇಳಿ ಸರ್. ನಾಳೆ ರಜೆ ಇದ್ದರೂ ಕೂಡ ಈ ರೇಂಜಿಗೆ ಟ್ರಾಫಿಕ್ ಇರುತ್ತೆ. ಹಲೋ, ಗುಡ್ ಮಾರ್ನಿಂಗ್. ಸೊ ನಾನಿವತ್ತು ನಿಮಗೆ ಆಫೀಸ್ ಅವರ್ಸಲ್ಲಿ ಬೆಳಗ್ಗೆ ಯಾವ ಥರ ಟ್ರಾಫಿಕ್ ಇರುತ್ತೆ ಅಂತ ತೋರಿಸ್ತೀನಿ ಬ್ಯಾಂಗ್ಳೂರಲ್ಲಿ. ಸೊ ಇವತ್ತೇನೆಂದರೆ, ಸೊ ನಾಳೆ ರಜೆ ಇದೆ, ಹಾಗಾಗಿ ಇವತ್ತೊಂದು ಸ್ವಲ್ಪ ಕಡಿಮೆ ಸಿಗ್ಬೋದು ಟ್ರಾಫಿಕ್ಕು. ಬಟ್ ಆ್ಯಸ್ ಯೂಶ್ವಲ್ ಒಂಥರ ಇರುತ್ತೆ ಟ್ರಾಫಿಕ್ ನಾರ್ಮಲಾಗಿ ಇಲ್ಲಿ ಎನಿವೆ. ಸೊ ರಜೆ ಇಲ್ಲಾಂದರೆ ಇಲ್ಲೆಲ್ಲ ಫುಲ್ಲು ಇಲ್ಲೂರಿಗೆ ಜಾಮ್ ಇರುತ್ತೆ, ಅಲ್ಲಿ ಹಿಂದೆ ಬ್ರಿಡ್ಜವರೆಗೂ. ಸೊ ಬ್ಯಾಂಗ್ಳೂರಲ್ಲಿ ಏನಂದರೆ ಫ್ರೈಡೇಸು ಸ್ವಲ್ಪ ಕಡಿಮೆ ಇರುತ್ತೆ ಇದು ಟ್ರಾಫಿಕ್ಕು. ಮತ್ತು ಏನಕ್ಕಂದ್ರೆ ಫ್ರೈಡೇಗೆ ತುಂಬ ಜನ ವರ್ಕ್ ಫ್ರಮ್ ಹೋಮ್ ತಗೋತಾರೆ. ಇಲ್ಲಿ ಹೈಬ್ರಿಡ್ ಇನ್ನೂ ನಡೀತಾನೆ ಇದೆ ಹಾಗಾಗಿ. ಸೊ ಈ ರೋಡ್ ಬಂದು ಡೈರಿ ಸರ್ಕಲಿಂದ ಇಲ್ಲ ಈ ಕಡೆಯಿಂದ ಕೋರಮಂಗ್ಲನೂ ಹೋಗ್ಬೋದು, ಈಜಿಪುರನೂ ಹೋಗ್ಬೋದು ಈ ಕಡೆ. ಸೊ ಆ ರೂಟ್ ಇದು. ಅಲ್ಲಿ ಎದುರುಗಡೆ ಅಲ್ಲಿ ಕಾಣಿಸ್ತಿರೋ ಬಿಲ್ಡಿಂಗ್ ಬಂದು ಬಾಷ್. ಇಡೀ ಬಿಲ್ಡಿಂಗ್ ಫುಲ್ಲು ಗಿಡಗಳು ಹಾಕ್ಬಿಟ್ಟಿದ್ದಾರೆ, ಸಗದಾಗಿದೆ ಮಾತ್ರ. ಓಹ್, ಸಿಗ್ನಲ್ ಬೆಟ್ರೂಮರು. ಸೊ ಈ ಸ್ಟ್ರೆಚ್ ಒಂದು ಸಗದ ಖಾಲಿ ಇರುತ್ತೆ ಯೂಶ್ವಲಿ ಟ್ರಾಫಿಕ್ ಇಲ್ಲ ಅಂದರೆ. ಒಳ್ಳೆ ಫಾಸ್ಟಾಗಿ ಹೊಡಿಬೋದು. ಇದೇ ಗುರು ಬಾಷ್. ಸೊ ನಾನು ತಗೊಳ್ಳೋದು ಫುಲ್ಲು ಶಾರ್ಟ್ ಕಟ್, ಇಲ್ಲಿ ಒಳಗಿಂದ ಹೋಗೋದು. ಅಂದರೆ ಎಲ್ಲರೂ ಇದೇ ರೋಡಲ್ಲಿ ಹೋಯ್ತಾರೆ, ಬಟ್ ಹೋಗ್ಬೇಕಾದ್ರೆ ಇಲ್ಲಿಂದ ಹೋಗ್ತೀನಿ, ಬರಬೇಕಾದ್ರೆ ನಾನು ಆ ಕಡೆಯಿಂದ ಬರ್ತೀನಿ. ಇಲ್ಲಪ್ಪ ಅದು ಗರುಡ ಮಾಲ್. ಹೋಗ್ಬೇಕಾದ್ರೆ ಇಲ್ಲಿಂದ ಬೇಗ ಆಗ್ಬಿಡುತ್ತೆ, ಇಲ್ಲಿಂದ ಈಜಿಪುರ ಕನೆಕ್ಟ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಸ್ಪೀಡಾಗಿ ಹೋಗಿರ್ತೀವಿ. ಸೊ ನನಗೆ ಯೂಶ್ವಲಿ ಆಫೀಸ್ ಮುಟ್ಟೋಕ್ಕೆ ಏನಿಲ್ಲ ಅಂದರೂ ಹಾಫ್ ಆ್ಯನ್ ಅವರ್, ಆಚಿಂದ ಬರೋದಕ್ಕೆ ಹಾಫ್ ಆ್ಯನ್ ಅವರು. ಟ್ರಾಫಿಕ್ ಇಲ್ಲ ಅಂದರೆ 15 to 20 ಮಿನಿಟ್ಸು ಅಷ್ಟಲ್ಲಾಗುತ್ತೆ. ಕೆಲವೊಮ್ಮೆ ಆ ಕಡೆ ಟ್ರಾಫಿಕ್ ಇರೋದು ಬರಬೇಕಾದ್ರೆ, ಆವಾಗ ಏನಿಲ್ಲ ಅಂದರೆ 1 ಗಂಟೆ ಮೇಲಾಗುತ್ತೆ. ಅದೇನೆಂದರೆ ಇವಾಗ ಫುಲ್ಲು ಜಾಮ್ ಆಗಿದ್ದರೆ ಏನು ಮಾಡೋಕ್ಕಾಗಲ್ಲ, ನಮ್ಮ ಮುಂದೆ ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಲೈಟಾಗಿ ಮೂವಿಂಗ್ ಟ್ರಾಫಿಕ್ ಇದ್ದರೆ ಪರವಾಗಿಲ್ಲ, ನಾವು ಹೆಂಗೆಂಗೋ ಒಳಗೆ ಅಲ್ಲಲ್ಲಿ ಹತ್ತಿಸ್ಬಿಟ್ಟೆಲ್ಲ ಬರ್ಬೋದು. ಫುಲ್ಲು ಜಾಮ್ ಗುರು ಅಲ್ಲೆಲ್ಲ. ಗಾಡಿ ಹಂಗೆ ಆಫ್ ಮಾಡಿ ನಿಲ್ಲಿಸ್ಕೋಬೇಕು. ಓಕೆ, ಇದು ಸ್ವಲ್ಪ ಕ್ಯಾಮ್ರಾ ಆವಾಗ ಆಫ್ ಆಗುತ್ತೆ, ಅದು ಏನೋ ಗೊತ್ತಿಲ್ಲ. ಇವಾಗ ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ್ದೀನಿ, ನೋಡೋಣ. ಸೊ ನಾನು ಯೂಸ್ ಮಾಡ್ತಿರೋದು Insta360 1X2 ಅಂತ. ಅವರು ಇದ್ರದ್ದು ಮೈಕ್ ಅಡಾಪ್ಟರ್ ಎಲ್ಲ ಸಿಗೋದೇ ಇಲ್ಲ ಗುರು. ಅದನ್ನು ತಗೋಬೇಕಾದ್ರೆ ಅದನ್ನು ಹುಡುಕಿ, ತುಂಬ ಅಂದರೆ ಆನ್ಲೈನಲ್ಲೆಲ್ಲ ತುಂಬ ಕಡಿಮೆ ಸಿಗೋದು. ಸೊ ನಾನು SP ರೋಡ್ ಹೋಗ್ಬಿಟ್ಟು G2 ಪ್ರಾಡಕ್ಟ್ಸ್ ಅಂತ ಇದೆ, ಅವ್ರ ಹತ್ರ ಹೋಗಿ ತಗೊಂಡೆ. ಸಿಗಬೇಡ, ಸ್ವಲ್ಪ ಜಾಸ್ತಿ ಕೊಡಬೇಕಾಯ್ತು ಇದಕ್ಕೆ. ಏನಕ್ಕಂದರೆ ಯಾವುದೆಲ್ಲ ಲಿಮಿಟೆಡ್ ಸ್ಟಾಕ್ ಇರುತ್ತೋ ಅವೆಲ್ಲ ಗೊತ್ತಲ್ಲ, ಸ್ವಲ್ಪ ಜಾಸ್ತಿನೇ ಪ್ರೈಸ್ ಇರುತ್ತೆ. ಯೂಶ್ವಲಿ ಇದು ಬಂದು ಇನ್ಸ್ಟಾ ಸ್ಟೋರಲ್ಲಿ ಆವಾಗ ಈ ಪ್ರಾಡಕ್ಟ್ ಇದ್ದಾಗ ಇದು ಬಂದು 1,500 ಸಿಗ್ತಿತ್ತು ಗುರು. ಇಲ್ಲೆಲ್ಲ 2,500 ಮಾಡ್ತಾವ್ರೆ, 2,400 ರೂಪಾಯಿಗೆ. ಆದರೂ ಪಾಪ ಲಾಸ್ಟಿಗೆ ಡಿಸ್ಕೌಂಟ್ ಎಲ್ಲ ಮಾಡಿ ಕೊಟ್ಟರು. ಶಾರ್ಟ್ ಕಟ್ಸ್ ಹೊಡೆಯೋದ್ರಿಂದ ಟ್ರಾಫಿಕ್ ಒಂದು ತಪ್ಪಿಸ್ಕೋಬೋದು ಗುರು ನಾವು. ನಾನೊಂದು ಒಳ್ಳೆ ಒಂದು ರೈಡ್, ಯಾವ್ದಾದ್ರು ಒಂದು ಪ್ಲೇಸಿಗೆ ಹೋಗೋದು, ಒಳ್ಳೆ ಲಾಗ್ ಮಾಡಿ ಹಾಕೋಣ ಅಂತ ಪ್ಲ್ಯಾನು. ನೋಡೋಣ ಈ ವೀಕೆಂಡ್ ಎಲ್ಲಾದರೂ ನಾನು ಹೋದರೆ ಪಕ್ಕ ಗ್ಯಾರಂಟಿ ಈ ಸಲ ಅಂತೂ ಮಾಡ್ತೀನಿ. ಈ ಸಲ ಎಲ್ಲ ಫುಲ್ಲು. ನಾನು ಮೊದಲು ವೈರ್ಲೆಸ್ ಮೈಕ್ ಯೂಸ್ ಮಾಡ್ತಿದ್ದೆ. ಸೊ ವೈರ್ಲೆಸ್ ಮೈಕಿಗೆ ಚಾರ್ಜ್ ಖಾಲಿ ಆಯ್ತಂದರೆ ಏನು ಶೂಟ್ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ಜಸ್ಟ್ ಒಂದು ವಿಶ್ವಲ್ಸ್ ಮಾತ್ರ ಹಾಕ್ಬೋದು. ಸೊ ಇವಾಗ ಬಂದು ನಾನು ಫುಲ್ಲು ಸೆಟಪ್ ಹಾಕಿದ್ದೀನಿ. ವಯರ್ಡ್ ಮೈಕು, ಹೆಲ್ಮೆಟಲ್ಲೇ ಇರುತ್ತದು, ಹಂಗಾಗಿ ಒಳ್ಳೆ ರೆಕಾರ್ಡಿಂಗ್ಸ್ ಮಾಡ್ಬೋದು. ನಿನ್ನೆ ಆಡಿಯೋ ಟೆಸ್ಟ್ ಮಾಡಿದ್ದೀನಿ, ಕ್ಲಿಯರಾಗಿ ಬಂದಿದೆ, ಏನು ಪ್ರಾಬ್ಲಮ್ ಇದ್ದಿಲ್ಲ. ತಗೋರು ಹಾಕ್ನಾ ಅಷ್ಟೇ. ಅವನಿಗೆ ಹೋಗೋಕ್ಕಾಗಲ್ಲ, ಇವನಿಗೆ ಹೋಗೋಕ್ಕಾಗಲ್ಲ, ಇಬ್ಬರು ಜಾಮ್ ಮಾಡ್ಕೊ ಕೂತ್ಕೋತಾರೆ ಅಷ್ಟೇ.
ಇದು ಬಂದು ವಿಜಯಪುರ ಅವರು ವಿಜಯಪುರ ಫ್ಲೈಓವರ್ ಆಲ್ಮೋಸ್ಟ್ ಕೆಲಸ ಮುಗಿದಿದೆ. ಸೊ ಇದು ಬಂದು ಸೋನಿ ಸಿಗ್ನಲಿಂದ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ. ಸೊ ಈ ಟ್ರಾಫಿಕ್ ಇರಲ್ಲ ಕೆಳಗಡೆ ಹೋಗೋ ಗಾಡಿಗಳದು. ನೀವು ರಾಗಿಗುಡ್ಡ ಫ್ಲೈಓವರ್ ಟ್ರೈ ಮಾಡಿದರೆ ಎಷ್ಟು ಚೆನ್ನಾಗಿದೆ ಅವರು. ಎಷ್ಟು ಮೊದಲೆಲ್ಲ ಅಲ್ಲಿಂದ ಹೋಗ್ಬೇಕಂದ್ರೆ ಅಲ್ಲಿಂದ ಇದಕ್ಕೆ ಸಿಲ್ಕ್ ಬೋರ್ಡು ಏನಿಲ್ಲ ಅಂದರೂ 40 ಮಿನಿಟ್ಸ್ ತಗೋತಿತ್ತು ಗುರು ನಮಗೆ. ಇವಾಗ ಜಸ್ಟ್ 10 ಮಿನಿಟ್ಸಲ್ಲಿ ಸಿಲ್ಕ್ ಬೋರ್ಡ್ ಕನೆಕ್ಟ್ ಆಗ್ಬಿಡುತ್ತದು. ಸೊ ಸೇಮ್ ಇದನ್ನು ಅದೇ ಥರ ಕನೆಕ್ಷನು. ನೋಡ್ಗುರು ಬೆಂಟ್ಲಿ ಡೈಲಿ ಹೋಗ್ಬೇಕಾದ್ರೆ ಸಿಗುತ್ತೆ ನನಗೆ ಇಲ್ಲಿಂದ. ಬೆಂಟ್ಲಿ ಅದ್ರ ಟಯರ್ ಒಳ್ಳೆ ಲಾರಿ ಟೈರ್ ಥರ ಇದೆ ಗುರು, ಅಷ್ಟು ಹೋಗ್ಲೋ ಅಪ್ಪ. ಹಾಂ ಸರ್, ಹೆಡ್ಲೈಟ್ ಯೂಸ್ ಮಾಡಲ್ಲ ನಾನು. ಅದು ಯೂಸ್ ಮಾಡಲ್ಲ. ಅಲ್ಲ ಸರ್, ಏನು ಗೊತ್ತಾ, ಅಲ್ಲ ಅದು ಏನಂತ ಹೇಳ್ತೀನಿ ಕೇಳಿ ಸರ್. ನಾವು ರೈಡಿಗೆ ಹೋಗ್ತೀವಿ, ನೈಟು ಹೋಗ್ಬೇಕಾರೆ ಅಲ್ಲಿ ಹೈವೇದಲ್ಲಿ ಇದ್ರದ್ದು ಏನು ಕಾಣಿಸಲ್ಲ ಸರ್. ಮೊದಲು ಮಾತಾಡಿದ್ದೀನಿ ಸರ್ ನಾನು. ಅದು ಬೆಂಗಳೂರು ಸಿಟಿಯಲ್ಲಿ ಕರೆಕ್ಟು. ನಾನು ಸಿಟಿಯಲ್ಲಿ ಯೂಸ್ ಮಾಡಲ್ಲ ಸರ್. ರೂಲ್ಸ್ ಗೊತ್ತು, ಅಲ್ಲ ಸರ್, ರೂಲ್ಸ್ ಗೊತ್ತು. ಸಿಟಿಯಲ್ಲಿ ಯೂಸ್ ಮಾಡಲ್ಲ. ನೀವು ಇದು ಯೂಸ್ ಮಾಡಂಗಿಲ್ಲ. ಯೂಸೇ ಮಾಡಲ್ಲ ಸರ್ ನಾನು. ಸರ್ ನಾನು ಸಿಟಿಯಲ್ಲಿ ಯೂಸೇ ಮಾಡಲ್ಲ ಸರ್. ಅದು ನಾವು ಹೈವೇ ರೈಡ್ ಎಲ್ಲ ಮಾಡ್ತೀವಿ ಸರ್ ಇಲ್ಲಿಂದ. ಏನು ಗೊತ್ತಾ, ಅಲ್ಲ ಯೂಸ್ ಮಾಡಂಗಿಲ್ಲ. ಅಲ್ಲ ನಾವು ಯೂಸೇ ಮಾಡಲ್ಲ ಸರ್. ನನಗೆ ಗೊತ್ತು, ರೂಲ್ಸ್ ಗೊತ್ತು ಸರ್. ನಾನು ಅದು ಯೂಸೇ ಮಾಡಲ್ಲ ಸಿಟಿಯಲ್ಲಿ. ಏನಕ್ಕಂದ್ರೆ ನಾವು ಹೈವೇ ನೈಟ್ ರೈಡ್ ಹೋಗ್ಬೇಕಾದ್ರೆ ಹೈದ್ರಾಬಾದ್ ಆ ಕಡೆ ಎಲ್ಲ ಹೊಡಿತೀವಿ ಸರ್. ಅವಾಗ ಫಿಕ್ಸ್ ಮಾಡ್ಕೊಂಡು ಹೋಗ್ಬೇಕು, ಇವಾಗಲ್ಲ. ಓಕೆ, ಗೊತ್ತಾಯ್ತು ಸರ್, ಗೊತ್ತಾಯ್ತು. ಸ್ಟ್ರಿಕ್ಟ್ಲಿ ಪ್ರೈವೇಟೆಡ್ ಇದೆ. ನೀವು ಅದನ್ನು ರಿಮೂವ್ ಮಾಡಿ ನಾಳೆಯಿಂದ ಕಂಡು ಬಂದರೆ ನಾವು ಕೇಸ್ ಹಾಕಬೇಕಾಗುತ್ತೆ ನೋಡಿ. ಓಕೆ ಸರ್. ಗುರು ಜಸ್ಟ್ ಮಿಸ್ ಗುರು. ಅಲ್ಲ ಗುರು, ನಾನು ಸಿಟಿಯಲ್ಲಿ ಯೂಸೇ ಮಾಡಲ್ಲ ಲೈಟ್ಸ್ನ. ಅದನ್ನು ಜಸ್ಟ್ ಮಿಸ್ಸು, ಇಲ್ಲಾಂದ್ರೆ ಫೈನ್ ಗ್ಯಾರಂಟಿ ಬೀಳ್ತೈತೆ ನನಗೆ. ಯಾವತ್ತೂ ಬಿಡ್ತಿಲ್ಲ ಗುರು ನನಗೆ ಆ ಲೈಟ್ಗೋಸ್ಕರ. ಮೇ ಬಿ ನಾನೇನೋ ಕವರ್ ಗಿವರ್ ಹಾಕೋಬೇಕಾಗುತ್ತೆ. ನಾನು ಈ ರೋಡಲ್ಲಿ ಬಂದರೆ ಅದೇ ಪ್ರಾಬ್ಲಮ್. ಇಲ್ಲಿ ಪೊಲೀಸವ್ರು ನಿಂತಿರ್ತಾರೆ, ಏನಕ್ಕಾರು. ಇನ್ನೊಂದು ಕ್ಯಾಚ್ ಏನಂದರೆ ಎಕ್ಸಾಸ್ಟ್ ಚೇಂಜ್ ಬೇರೆ ಇದೆ. ಎಕ್ಸಾಸ್ಟ್ ನೋಡಿಲ್ಲ ಅವರು. ಎಕ್ಸಾಸ್ಟ್ ನೋಡಿದರೆ ಪಕ್ಕ ಇದು ಸಾರಿ ಗಾಡಿ ಕಿತ್ತು ಬಿಸಾಕಿದ್ದೀನಿ. ಸಿಕ್ಕಾಬಡೆ ಫೈನ್ ಬಿಡ್ತಿತ್ತು. ಜಸ್ಟ್ ಮಿಸ್. ಹೋಗಿ ಅವರು ನಮ್ಮ ಆಫೀಸ್ ಬಂತು. ಇದು ಬಂದು ಯೂಶ್ವಲ್ ಅಂದರೆ ಇವತ್ತು ಟ್ರಾಫಿಕ್ ಕಡಿಮೆ ಇತ್ತು ಆ್ಯಕ್ಚುಲಿ. ಯೂಶ್ವಲ್ ಇದ್ರಿಗಿಂತ ಜಾಸ್ತಿ ಇರುತ್ತೆ. ಇದೆ ತಗೋಗೋರು. ಸಿಟಿಯಲ್ಲಿ ಯೂಸೇ ಮಾಡಲ್ಲ ಗುರು. ನನಗೆ ರೂಲ್ಸ್ ಗೊತ್ತು ಗುರು, ಅದಂತೂ ಗ್ಯಾರಂಟಿ. ನಾನು ಯಾವತ್ತೂ ಸಿಟಿಯಲ್ಲಿ ಯೂಸ್ ಮಾಡಿದಂಗೆ ಇಲ್ಲ. ಮಾಡಿದವ್ರು ಬರೀ ಹೊರಗಡೆ ಮಾತ್ರ. ಇದೆ ಗುರು ಎಕ್ಸಾಸ್ಟ್. ಸರಿ ಗುರು, ಓಕೆ, ಬಾಯ್.